ಅಪ್ಪ ಅಮ್ಮ ನಮಸ್ತೆ. ಇವತ್ತಿನ ದಿನ ಕೃಷ್ಣಮೂರ್ತಿ ಅಪ್ಪ ಮನೆಗೆ ಬಂದಿದೀವಿ. ಅಪ್ಪ ಮನೆಯಲ್ಲಿ ಒಂದು ಜೇಡಾ ಒಂದು ಪ್ರಾಡಕ್ಟ್ ನ ತಗೊಂಡು 2 years ಇಂದ ಯೂಸ್ ಮಾಡ್ತಾ ಇದ್ದಾರೆ. ಅವರು ಸರಾಕೇರಿಗೆ ಬಂದು ಎಷ್ಟು ದಿನ ಆಯ್ತು, ಯಾವ ರೀತಿ ರಿಸಲ್ಟ್ ಇದೆ ಅಂತ ಕೇಳೋಣ ಬನ್ನಿ. ಅಪ್ಪ ನಮಸ್ತೆ ಪಾ. ನಮಸ್ತೆ. ಅಪ್ಪ ಸರಾಕೇರ್ ಬರಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತುಪ್ಪ? ಅಲ್ಲ, ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಇತ್ತು, BP ಶುಗರು ಎಲ್ಲ ಇತ್ತು. ನನಗೂ ಸ್ವಲ್ಪ ನಾರ್ಮಲ್ ಇತ್ತು, ಏಜ್ ಫ್ಯಾಕ್ಟರ್. ಸೊ ಹೀಗೆ ಆಕ್ಚುಲಿ ಇಲ್ಲಿ ನಮ್ಮ ಹೆಗಡೆ ನಗರದಲ್ಲಿ ಬೇರೆ ಇದೇ ತರ ಒಂದು ಯಾರೋ ಮ್ಯಾಟ್ ಅಂತ ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದ್ದು. ಸೊ ಅಲ್ಲಿ ಮ್ಯಾಟ್ ಇಲ್ಲಿ ಒಂದು ಫ್ರೀ ನಲ್ಲಿ ಹೆಗಡೆ ನಗರದಲ್ಲಿ ತೋರಿಸ್ತಾ ಇದ್ರು ಮ್ಯಾಟ್ ಅಂತ. ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಆಮೇಲೆ ನಾನು ಇದೇ ತರ ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿದಾಗ ಸಿರಾಕೇರ್ ಇದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಹುಡ್ಕೊಂಡ್ ಬಂದೆ. ಸೊ ಬಂದು ಬಿಗಿನಿಂಗ್ ನಲ್ಲಿ ಬಂದಾಗ ನಮಗೆ ಬರ್ಲಿಲ್ಲ, ಏನು ಮಂಚದ್ ಸುಮ್ಮನೆ ಮಲಗೋದು ಹಾಗೆ ಹೇಗೆ ಅಂತೇಳಿ ಬಿಲೀವ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಕಂಟಿನ್ಯೂಸ್ ಬಂದ್ವಿ. ಆಗೇನಾಗಿತ್ತು ಅಂತ ನಾಟ್ ರೆಗ್ಯುಲಾರಿಟಿ ಇರ್ತಿರ್ಲಿಲ್ಲ. 2 ದಿನ ಬರೋದು, ಅಲ್ಲೂ ಹೋಗೋದು, ಇಲ್ಲಿಗೂ ಹೋಗೋದು, ವಿ ಆರ್ ನಾಟ್ ಹ್ಯಾಪಿ, ಅಷ್ಟು ಸರಿ ಇರ್ಲಿಲ್ಲ. ಆಮೇಲೆ ಅದು ತಗೊಂಡ್ರು ನಮ್ಗೆ ಏರುಪೇರು ಆಗ್ತಾನೆ ಇತ್ತು. ಇಟ್ ವಾಸ್ ನಾಟ್ ಕಂಟ್ರೋಲ್ ಬರ್ತಾ ಇರ್ಲಿಲ್ಲ. ಸೊ ಹೀಗೆ ಆದ್ಮೇಲೆ ನಿಮ್ದು ಯಾವ್ದೋ ಒಂದು ಆಫರ್ ಇದೆ ಅಂದ್ಮೇಲೆ ಯು ಕ್ಯಾನ್ ಗೋ ಪ್ರಾಡಕ್ಟ್ ಅಂತ ಆಲ್ಮೋಸ್ಟ್ ಒಂದು 6 months 8 months ಆದ್ಮೇಲೆ ಒಂದು ಯಾವ್ದೋ ಒಂದು ಆಫರ್ ನಲ್ಲಿ ತಗೊಂಡು ಸ್ವಲ್ಪ ರೆಗ್ಯುಲರ್ ಆಗಿ ಮನೆಯಲ್ಲಿ ತಗೊಂಡ್ಮೇಲೆ ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್, ಕಡಿಮೆ ಆಯ್ತು. ಸೊ ಅದಾದ್ಮೇಲೆ ನಮ್ದು ಅಲ್ಲಿ ಇಲ್ಲಿ ಹೋಗೋದ್ರಿಂದ ಆಗ್ಲಿಲ್ಲ. ಆಮೇಲೆ ಪುನಃ ನಿಮ್ಮ ಹತ್ರ ಬಂದಾಗ ನೀವು ಹೇಳಿ ಸ್ವಲ್ಪ ಕಂಟಿನ್ಯೂಸ್ ತಗೊಳ್ಳೇಬೇಕು, ತಗೊಂಡ್ರೆ ರಿಸಲ್ಟ್ ಬರುತ್ತೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ಮೇಲೆ ಆಮೇಲೆ ಸ್ವಲ್ಪ ಮನಸ್ಸು ಕೊಟ್ಟು ಸ್ಟ್ರಿಕ್ಟ್ ಆಗಿ ತಗೊಂಡ್ವಿ, ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ. ಬೆಳಿಗ್ಗೆ ವಾಟರ್ ನಿಮ್ಮ ಹತ್ರ ತಗೊಳ್ತಾ ಇದ್ವಿ, ನಮ್ಮಲ್ಲಿ ಮ್ಯಾಟ್ ತಗೊಳ್ತಾ ಇದ್ವಿ. ಮ್ಯಾಟ್ ತಗೊಂಡಾದ್ಮೇಲೆ ಇದು ವೈಬ್ರೇಷನ್ ಆದ್ಮೇಲೆ ಸ್ಟೀಮು ಎಲ್ಲ ಕಂಟಿನ್ಯೂಸ್ ಆಗಿ ತಗೊಂಡ್ಮೇಲೆ ನಾವು ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್, ಸಿಕ್ಕಾಪಟ್ಟೆ ರೆಡ್ಯೂಸ್ ಆಗಿದೆ. ಅರೌಂಡ್ 9.8 10 ಇದ್ದಿದ್ದು HB ಈಗ 7.3 ಬಂದಿದೆ. ಸೊ ಎಲ್ಲ ಇಟ್ ಈಸ್ ನಾರ್ಮಲ್ ಆಗಿದೆ. ಓಕೆ, ಈಗ ನೋ ಬೆಟರ್. ಓಕೆ, ಅಪ್ಪ ಮನೆಯಲ್ಲಿ ಎಷ್ಟು ವರ್ಷ ಆಯ್ತು ನೀವು ಬೈ ಮಾಡಿ ಪ್ರಾಡಕ್ಟ್? ಇದು 2 years ಆಯ್ತು. ಐ ಥಿಂಕ್ 24 ವಿ ಹ್ಯಾವ್ ಪರ್ಚೇಸ್. 24 ಮಾರ್ಚ್ 2 years ಆಗಿದೆ ಈಗ. ಓಕೆ, ಕರೆಂಟ್ ಬಿಲ್ ಏನಾದ್ರು ಹೆಚ್ಚಾಗಿ ಏನಾದ್ರು ಬರ್ತಿದೆಯಾ? ಕರೆಂಟ್ ಬಿಲ್ ನಲ್ಲಿ ಏನಿಲ್ಲ ಅಂತದ್ದು, ವಿತಿನ್ ನಾರ್ಮಲ್ ನಲ್ಲೇ ಬರುತ್ತೆ, ಆ ಥರ ಏನಿಲ್ಲ. ಯಾಕಂದ್ರೆ ನಾವು ಈಗ 3 ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ, ಮ್ಯಾಟು, ವೈಬ್ರೇಷನ್ ಅಂಡ್ ಸ್ಟೀಮು. ಅಂತದ್ದೇನು ಕರೆಂಟ್ ಅಲ್ಲಿ ಏನು ಅಂತದ್ದೇನು ಡಿಫರೆನ್ಸ್ ಏನ್ ಕಾಸ್ಟ್ ಏನ್ ಬರಲ್ಲ. ಓಕೆ ಅಪ್ಪ, ನೀವು 85 to 1 lakh ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಪ್ರಾಡಕ್ಟ್ ಮೇಲೆ. ಅದೇನಾದ್ರೂ ವೇಸ್ಟ್ ಅಂತ ಏನಾದ್ರು ಅನಿಸ್ತಾ? ಅಲ್ಲ, ವೇಸ್ಟ್ ಏನಿಲ್ಲ. ಎಸ್ಪೆಷಲಿ ಎನಿಬಡಿ, ಎಲ್ರಿಗೂ ಮನೇಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ನಮ್ಮ ಮನೇಲಿ ಮಗಳು ಬರ್ತಾರೆ, ಯಾರೋ ರಿಲೇಟಿವ್ ಬರ್ತಾರೆ, ಎಲ್ಲಾರ್ಗು ನಾವು ಕೊಡ್ತೀವಿ. ಮ್ಯಾಟ್ ಮಲ್ಕೊಳ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇದೇನಂತಂದ್ರೆ ಇದು ಫಸ್ಟ್ ಆಫ್ ಆಲ್ ಬಿಲೀವ್ ಮಾಡಲ್ಲ, ಇದು ನಂಬಿಕೆ ಇಟ್ಕೊಂಡು ಬಂದ್ರೇನೆ ಮಾತ್ರ ಆಗೋದು. ಸುಮ್ಮನೆ ಆಗುತ್ತೋ ಇಲ್ವೋ, ಡಾಕ್ಟರ್ ಹತ್ರ ಹೋದ್ರೂ ಆಗ್ಲಿಲ್ಲ ಅಂತ ಒಂದು ಹೇಳ್ತಾರೆ. ಬಟ್ ಇಲ್ಲಿ ಬಂದ ಮೇಲೆ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಸ್ವಲ್ಪ ಕಂಟಿನ್ಯೂಟಿ ನಂಬಿಕೆ ಇಟ್ಟು ತಗೊಂಡಾಗ ಸೊ ಇಟ್ ವಿಲ್ ಗಿವ್ ದ ರಿಸಲ್ಟ್ ಅನ್ಸುತ್ತೆ, ಬಂದುತ್ತೆ. ಓಕೆ, ಇವಾಗ ಅಮ್ಮ ಎಷ್ಟು ಟೈಮ್ ಮಾಡ್ತಿದ್ದಾರೆ ಥೆರಪಿ? ಈಗ ಬೆಳಿಗ್ಗೆ ತಗೊಳ್ತಾರೆ, ಟೈಮ್ ಸಾಯಂಕಾಲ. ಈಗ ಸದ್ಯಕ್ಕೆ ಒಂದು 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಸಾಯಂಕಾಲ 2 ತಗೊಳ್ತಾ ಇದ್ದಾರೆ. ಓಕೆ, 2 times ಮಾಡ್ತಾ ಇದ್ದಾರೆ. ಓಕೆ, 2 times ಮಾಡೋದ್ರಿಂದ ಅಮ್ಮ ಏನಾದ್ರು ಕರೆಂಟ್ ಏನಾದ್ರು ಹೊಡೆಯೋ ತರ ಏನಾದ್ರು ಶಾಕಿಂಗ್ ಏನಾದ್ರು ಆಗಿದೆಯಾ? ಓಕೆ, ಯಾವ್ದೋ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಿದ್ದೀರಾ? ಸೈಡ್ ಎಫೆಕ್ಟ್ ಯಾವ ತೊಂದರೆ ಏನಿಲ್ಲ. ಸೈಡ್ ಎಫೆಕ್ಟ್ ಏನಂದ್ರೆ ಟೈಮ್ ಕೊಡ್ಬೇಕು. ಈಗ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಟೈಮ್ ಕೊಡ್ಬೇಕು, ಕೂತ್ಕೋಬೇಕು, ಫ್ರೀ ಆಗಿರ್ಬೇಕು. ಎಲ್ಲ ತಗೊಂಡಾಗ ಸ್ವಲ್ಪ ಅದೊಂದೇ ಅಲ್ಲ, ಇದೊಂದೇ ನಾಟ್ ಓನ್ಲಿ ನಮ್ಗೆ ಏನೋ ಶುಗರ್ ಆಗ್ಲಿ, BP ಆಗ್ಲಿ, ಥೈರಾಯ್ಡ್ ಆಗ್ಲಿ, ಬೇರೆ ನಮ್ಮ ಮೈಕೈ ನೋವು ಅವೆಲ್ಲ ಅಂತಲ್ಲ, ಎಂಟೈರ್ ಬಾಡಿ ವಿಗೆಟ್ ಎನರ್ಜಿಕ್ ಇರುತ್ತೆ, ಒಂಥರ ಆಕ್ಟಿವ್ ಇರುತ್ತೆ. ದಟ್ ಈಸ್ ದ ಮೈನ್ ಥಿಂಗ್. ಈಗ ಆಕ್ಟಿವ್ ಇರುತ್ತೆ ಅಂತಂದ್ರೆ ಏನೋ ಒಂಥರ ತುಂಬಾ ಸುಸ್ತು ಅನ್ಸೋದು, ಅದು ಅನ್ಸೋದು ಅವೆಲ್ಲ ಏನಿಲ್ಲ. ಫುಲ್ ಡೇ ವಿಲ್ ಬಿ ಆಕ್ಟಿವ್ ಇರುತ್ತೆ, ಒಂಥರ ಮೈ ಎಲ್ಲ ಆಕ್ಟಿವ್ ಇರುತ್ತೆ. ದಟ್ ಇಸ್ ಮೈನ್ ಥಿಂಗ್. ಇದು ಅದೊಂದಿದೆ. ಓಕೆ, ವಿಡಿಯೋ ನೋಡೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ನೀವು ಮುಂಚೆ ವಿಸಿಟ್ ಮಾಡಿ, ಡೆಫಿನೆಟ್ ಆಗಿ ಗುಣ ಆಗುತ್ತೆ. ತಗೊಂಡಾದ್ಮೇಲೆ ಇಫ್ ಯು ಫೀಲ್ ಲೈಕ್ ಬೈಯಿಂಗ್ ಯು ಕ್ಯಾನ್ ಗೋ ಫಾರ್. ಇವರೇನು ಪ್ರಾಡಕ್ಟ್ ಏನು ನೀವು ಅಡ್ವರ್ಟೈಸ್ ಮಾಡೋದಿಲ್ಲ, ಪರ್ಚೇಸ್ ಮಾಡಿ ಅಂತ ಹೇಳೋದಿಲ್ಲ. ಆಲ್ ಸಿರಾ ಬ್ರಾಂಚಸ್ ನಲ್ಲಿ ಒಳ್ಳೆ ದೇ ಗಿವ್ ಎ ವೆರಿ ರೆಸ್ಪೆಕ್ಟ್ ಅಂಡ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತಾರೆ. ಸೊ ಫ್ರೀ ಟ್ರೀಟ್ಮೆಂಟ್ ನಲ್ಲಿ ನಾವು ಹೋದ್ವಿ, ಆಲ್ಮೋಸ್ಟ್ ಒಂದು 6 months ಫ್ರೀ ಆಗಿ ಹೋಗಿ ತಗೊಂಡ್ ಬಂದಿದ್ವಿ. ಆಮೇಲೆ ಆಗೆಲ್ಲ ಕೊಡ್ತಾರೆ, ವಾಟರ್ ಕೊಡ್ತಾರೆ. ತಗೊಂಡಾದ್ಮೇಲೆ ನೀವು ಹೋಗಿ ಒಂದ್ಸರಿ ಟ್ರೈ ಮಾಡಿ, ರಿಸಲ್ಟ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ.
ಓಕೆಪ್ಪ. ಓಕೆ. ಓಕೆ ಅಪ್ಪ, ಇಲ್ಲಿ ನೀವು ನೋಡಬಹುದು ರಿಪೋರ್ಟ್ ಅಮ್ಮದು ಬಿಫೋರ್ ರಿಪೋರ್ಟ್ 9th ಮಂತ್ ಅಲ್ಲಿ ಮಾಡಿದ್ದಾರೆ. ಸೆಪ್ಟೆಂಬರ್ 25 9th 19th ಅಂತೂ ಮಾಡಿರುವಂತದ್ದು. ಅವರ ಒಂದು ಬ್ಲಡ್ 11 ಇದ್ದಿರುವಂತದ್ದು ಈಗ 11.3 ಆಗಿದೆ. ಈಗ ತುಂಬಾ ಜನ ಹೇಳ್ತಾರೆ ಈ ಒಂದು ಬಿಸಿತನದಲ್ಲಿ ಮಲಗಿದಾಗ ಬ್ಲಡ್ ಕಡಿಮೆ ಆಗುತ್ತೆ ಅಂತ, ಬಟ್ ಇಲ್ಲಿ ಅಮ್ಮಗೆ ಬ್ಲಡ್ ಅನ್ನೋದು ಇನ್ಕ್ರೀಸ್ ಆಗಿದೆ, ಅದು 2 ಟೈಮ್ ಥೆರಪಿ ಮಾಡೋದ್ರಿಂದ. ಇನ್ನು ನೆಕ್ಸ್ಟ್ HbA1c ಇವ್ರದ್ದು ನೋಡಬಹುದು. ಇವ್ರದ್ದು HbA1c ಇಲ್ಲಿ ನೋಡ್ಕೊಳ್ಬಹುದು. 7.9 ಇಂದ 7.30 ಆಗಿದೆ. ಆವ್ರೇಜ್ ಬಂದು 180 ಇಂದ 162 ತನಕನವರೆಗೆ ಲೋ ಅನ್ನೋದು ಆಗ್ತಾ ಬಂದಿದೆ. ಬೆಸ್ಟ್ ರಿಸಲ್ಟ್ ಇದೆ ಇವ್ರದ್ದು. ಇದೇ ರೀತಿ ನೀವು ಮನೆಯಲ್ಲಿ ಮಾಡಬಹುದು. ಮತ್ತೆ ಇಲ್ಲಿ ರೆಗ್ಯುಲರ್ ಮಾಡಿ ಈ ಒಂದು ವಿಡಿಯೋ ಅನ್ನೋದು ನೀವು ಲೈಕ್ ಕೊಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ಶೇರ್ ಅಂತೂ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಕೊಡಿ ಅಪ್ಪ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ.